ಖತರ್ನಾಕ್ ಸೈಬರ್ ಕ್ರೈಮ್ ಆರೋಪಿಗಳು ಅರೆಸ್ಟ್. ಮೊದಲು ಫೈನಾನ್ಸ್ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ದ ಹ್ಯಾಕರ್ಸ್. ಇಲ್ಲಿ ಖತರ್ನಾಕ್ ಸೈಬರ್ ಕ್ರೈಮ್ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೊದಲು ಫೈನಾನ್ಸ್ ಹೆಸರಲ್ಲಿ ಈ ಹ್ಯಾಕರ್ಸ್ಗಳು ಸುಲಿಗೆಯನ್ನ ಮಾಡ್ತಾ ಇದ್ರು. ಇದೀಗ ಪ್ರೈವೇಟ್ ಬ್ಯಾಂಕ್ಗಳನ್ನೇ ಹ್ಯಾಕ್ ಮಾಡಿ ಲೂಟಿ ಮಾಡಿದ್ದಾರೆ. ಬೆಂಗಳೂರು ಸೈಬರ್ ಪೊಲೀಸರಿಂದ ಇಬ್ಬರ ಬಂಧನವಾಗಿದೆ. ಇನ್ನು ಇಸ್ಮಾಯಿಲ್, ಸಂಜಯ್ ಪಾಟೀಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಇಬ್ಬರು ಬಂಧಿತ ಆರೋಪಿಗಳಾಗಿದ್ದಾರೆ. ಮಾರತಹಳ್ಳಿಯ ವಿಸ್ಡಮ್ ಕಂಪನಿಯ 49 ಕೋಟಿಯನ್ನ ಗುಳುಂ ಮಾಡಿದ್ದಾರೆ. ಖತರ್ನಾಕ್ ಸೈಬರ್ ಕ್ರೈಮ್ ಆರೋಪಿಗಳನ್ನ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈ ಇಬ್ಬರು ವ್ಯಕ್ತಿಗಳು ಮೊದಲು ಫೈನಾನ್ಸ್ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ರು. ತದನಂತರ ಈಗ ಪ್ರೈವೇಟ್ ಬ್ಯಾಂಕ್ಗಳನ್ನೇ ಹ್ಯಾಕ್ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಸಂಜಯ್ ಪಾಟೀಲ್ ಹಾಗೆ ಇಸ್ಮಾಯಿಲ್ 653 ಬ್ಯಾಂಕ್ ಅಕೌಂಟ್ಗಳಿಗೆ 49 ಕೋಟಿ ಹಣ ವರ್ಗಾವಣೆ ಮಾಡಿದ್ದಾರೆ. ಎಪಿಐ ಕೀ ಬಳಸಿ ವಿತೌಟ್ OTP ಮೂಲಕ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸರ್ವರ್ಗಳನ್ನ ಬಳಸಿ ಹ್ಯಾಕ್ ಮಾಡ್ತಾ ಇದ್ದ ಚೀನಾ ಹ್ಯಾಕರ್ಸ್ ಇವರು. ಭಾರತದ ಕ್ರಿಮಿನಲ್ಸ್ಗಳ ಜೊತೆ ಚೀನಾ ಹ್ಯಾಕರ್ಸ್ ನಂಟು ಹೊಂದಿದ್ದಾರೆ. ಇನ್ನು ದುಬೈನಲ್ಲಿ ಅಡಗಿರೋ ಭಾರತ ಮೂಲದ ಆರೋಪಿಗಳು ಇನ್ನು ಇಲ್ಲಿ ಲೋನ್ ನೀಡೋ ಫೈನಾನ್ಸ್ ಅನ್ನ ಹ್ಯಾಕರ್ಸ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹ್ಯಾಕರ್ಸ್ಗಳಿಗೆ ಸರ್ವರ್ ಒದಗಿಸಿದ್ದ ಆರೋಪಿ ಇಸ್ಮಾಯಿಲ್, ಇನ್ನು ಸಂಜಯ್ ಕೂಡ ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನ ನೀಡಿದ್ದ. ದುಬೈನಲ್ಲಿರುವ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ 10 ಕೋಟಿ ಹಣ ಫ್ರೀಸ್ ಆಗಿದೆ. ಇನ್ನು ಇವರಿಬ್ರು ಕೂಡ ಇಲ್ಲೇ ಇದ್ಕೊಂಡು ಸರ್ವರ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ರು. ಮೊದಲು ಫೈನಾನ್ಸ್ ಹೆಸರಲ್ಲಿ ಈ ಹ್ಯಾಕರ್ಸ್ಗಳು ಸುಲಿಗೆಯನ್ನ ಮಾಡ್ತಿದ್ರು. ತದನಂತರ ಬ್ಯಾಂಕ್ಗಳನ್ನ ಲೂಟಿ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರು ಸೈಬರ್ ಪೊಲೀಸರಿಂದ ಈಗಾಗಲೇ ಆ ಇಬ್ಬರ ಬಂಧನವಾಗಿದೆ. ಸಂಜಯ್ ಪಾಟೀಲ್ ಹಾಗೂ ಇಸ್ಮಾಯಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಮಾರತಹಳ್ಳಿಯ ವಿಸ್ಡಮ್ ಕಂಪನಿಯ 49 ಕೋಟಿ ಗುಳುಂ ಮಾಡಿದ್ದಾರೆ. More than 656 accounts ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪನಿ ಇದೆ, ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪನಿ 5 ಲಕ್ಷ ಅಪ್ ಟು 5 lakhs ಅಂದ್ರೆ 5 ಲಕ್ಷದ ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದೆ. ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದರು. ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ನೋಡ್ತಾ ಇರಬಹುದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಆ ಇಬ್ಬರು ವ್ಯಕ್ತಿಗಳನ್ನ ಬಂಧನ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಂಕಿತಾ, ಏನಂದ್ರೆ ಇಬ್ಬರು ಆರೋಪಿಗಳನ್ನ ಏನು CCB ಪೊಲೀಸರು ಬಂಧಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ಏನಂದ್ರೆ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಏನಿರುತ್ತೆ ಮತ್ತೆ ಆನ್ಲೈನ್ ಮತ್ತೆ ಫೈನಾನ್ಸ್ ಕಂಪನಿಗಳು ಏನಿರುತ್ತೆ ಆ ರೀತಿ ಮೊದಲನೇದಾಗಿ ಇವರು ಲೋನ್ ಗಳನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಪ್ರೈವೇಟ್ ಬ್ಯಾಂಕ್ ಗಳನ್ನ ಸಹ ಇವರು ದೋಚಕ್ಕೆ ರೆಡಿ ಮಾಡಿರುವಂತದ್ದು. ಅಂದ್ರೆ ಇಬ್ಬರು ಸೈಬರ್ ಕ್ರೈಮ್ ಪೊಲೀಸರು ಬಂಧನ ಮಾಡಿರುವಂತದ್ದು. ಇಸ್ಮಾಯಿಲ್ ಅತ್ತಾರ್ ಮತ್ತೆ ಸಂಜಯ್ ಪಾಟೀಲ್ ಅಂತ ಹೇಳ್ಬಿಟ್ಟು. ಅಂದ್ರೆ ಮಾರತಹಳ್ಳಿ ವಿಸ್ಡಮ್ ಫೈನಾನ್ಸ್ ಕಂಪನಿಯಿಂದ ಸುಮಾರು 49 ಕೋಟಿಯಷ್ಟು ಹಣವನ್ನ ಇವರು ಏನು ಆಕೆಯನ್ನ ಮಾಡಿರ್ತಾರೆ. ಮತ್ತೆ ಆಕ್ಟ್ ಮಾಡಿ 653 ಬ್ಯಾಂಕ್ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಅನ್ನ ಮಾಡಿರ್ತಾರೆ. ಅಂದ್ರೆ ಇಲ್ಲಿರುವಂತಹ ಸರ್ವರ್ ಗಳನ್ನೇ ಏನು ವಿದೇಶದಲ್ಲಿ ಇರುವಂತಹ ಸರ್ವರ್
ಕಂಪನಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವರ ಸರ್ವರ್ಗಳ ಮೂಲಕ ಏನು ಈ ರೀತಿ ಫೈನಾನ್ಸ್ ಕಂಪನಿಗಳ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಮತ್ತೆ ದುಬೈನಲ್ಲಿ ಅಡಗಿರುವಂತ ಭಾರತ ಮೂಲದ ವ್ಯಕ್ತಿಗಳಿರ್ತಾರೆ ಸೊ ಅವರಿಗೆ ಸಹ ಕೊಡ್ತಾ ಇದ್ರು. ಮತ್ತೆ ಸಣ್ಣ ಲೋನ್ ನೀಡೋ ಫೈನಾನ್ಸ್ ಗಳ ಕಂಪನಿಗಳ ಹತ್ರ ಮುಖ ಮಾಡಿದ್ದಾರೆ ಅಂತ ಈಗ ಚೀನಾ ಹ್ಯಾಕರ್ಸ್ಗಳು ಇವರೆಲ್ಲರೂ ಸಹ ಚೀನಾದಲ್ಲಿ ಇರ್ತಾರೆ. ಮತ್ತೆ ಇಲ್ಲಿ ಭಾರತದಲ್ಲಿ ಇದ್ದುಕೊಳ್ಳುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಮತ್ತೆ ಯುವಕರು ಯಾರಿರ್ತಾರೆ ಸೊ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಅವರನ್ನೇ ಈ ಕಂಪನಿಗಳಿಗೆ ಸಿಇಒ ಆಗಿ ಮಾಡ್ತಾರೆ ಮತ್ತೆ ಮ್ಯಾನೇಜರ್ಗಳಾಗಿ ಮಾಡ್ತಾರೆ. ಮತ್ತೆ ಇಲ್ಲ ಅವರ ದಾಖಲಾತಿಗಳೆಲ್ಲನೂ ಸಹ ಇಲ್ಲಿಂದನೇ ಪಡ್ಕೊಂತಾರೆ. ಮತ್ತೆ ಅವ್ರಿಗೆ ಈ ರೀತಿ ಇಲ್ಲಿಂದ ಏನು ಹಣವನ್ನ ಹೂಡಿಕೆ ಮಾಡುವಂತದ್ದು ಕಡಿಮೆ ಮೊತ್ತದಲ್ಲಿ ಹಣವನ್ನು ಹೂಡಿಕೆ ಮಾಡಿ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ ಮಾಡಿರ್ತಾರೆ. ಆದ್ರೆ ಈ ಯಾವ್ದು ಸಹ ಕೆಲವು ದಿನಗಳು ಮಾತ್ರ ಈ ರೀತಿಯ ಲಾಭಾಂಶವನ್ನ ಕೊಡ್ತಾರೆ. ಆನಂತರ ಇವರು ಎಲ್ಲ ಹಣವನ್ನ ಏನು ಇದ್ ಮಾಡ್ಕೊಂಡು ಯಾವುದೇ ರೀತಿಯಿಂದ ಹಣವನ್ನ ಮತ್ತು ಪ್ರಾಫಿಟ್ ಅನ್ನ ಕೊಡದೆ ಇವರು ಎಸ್ಕೇಪ್ ಆಗ್ತಾ ಇರುವಂತದ್ದು. ಸೊ ಈ ರೀತಿಯ ಒಂದು ಜಾಲವನ್ನ ಇದೀಗ ಸೈಬರ್ ಕ್ರೈಮ್ ಪೊಲೀಸರು ಬೇರ್ತಿರುವಂತದ್ದು ಇಬ್ಬರನ್ನ ಬಂಧಿಸಿದ್ದಾರೆ. ಮತ್ತೆ ಅದೇ ರೀತಿ ಫೈನಾನ್ಸ್ ಪ್ರಮುಖವಾಗಿ ಫೈನಾನ್ಸ್ ಬ್ಯಾಂಕ್ಗಳೇನಿರುತ್ತೆ ಸೊ ಆ ಬ್ಯಾಂಕ್ಗಳನ್ನ ಇದೀಗ ಟಾರ್ಗೆಟ್ ಮಾಡಿ ಅವರ ಕಂಪನಿಗಳನ್ನ ಹ್ಯಾಕರ್ಸ್ ಗಳನ್ನ ಪ್ರೈವೇಟ್ ಯಾರು ಹ್ಯಾಕರ್ಸ್ ಇರ್ತಾರೆ ಸೊ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ಅವರ ಮೂಲಕ ಇಷ್ಟು ಮೊತ್ತದ ಹಣವನ್ನ ಇವರು ದೋಸ್ತಾ ಇರುವಂತದ್ದು ಸೈಬರ್ ಕ್ರೈಮ್ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಮತ್ತೆ ಇಬ್ಬರನ್ನ ಬಂಧಿಸಿ ಮತ್ತು ಸುಮಾರು 10 ಕೋಟಿಯಷ್ಟು ಹಣವನ್ನು ಇದೀಗ ಫ್ರೀಸ್ ಮಾಡಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.